ಅಂಗನವಾಡಿ ಮಕ್ಕಳಿಗೆ ಎಕ್ಸ್ಪೈರಿ ಮಿಲೆಟ್ ಲಡ್ಡು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲೇ ಅವ್ಯವಸ್ಥೆ. ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ಮಕ್ಕಳಿಗೆ ಎಕ್ಸ್ಪೈರಿ ಫುಡ್ ಅನ್ನು ಕೊಡಲಾಗಿದೆ. ಅಂಗನವಾಡಿ ಮಕ್ಕಳಿಗೆ ಎಕ್ಸ್ಪೈರಿ ಮಿಲೆಟ್ ಲಡ್ಡು, ಅದು ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲೇ ಅವ್ಯವಸ್ಥೆ ಇದೆ. ರಾಜ್ಯದ ಬಿಡಿ, ಅವ್ರ ಕ್ಷೇತ್ರದಲ್ಲೇ ಇದೆ ಅವ್ಯವಸ್ಥೆ ಅನ್ನುವಂಥದ್ದು. ಮಕ್ಕಳ ಆರೋಗ್ಯದ ಜೊತೆಗೆ ಅಧಿಕಾರಿಗಳು ಚೆಲ್ಲಾಟ ಆಡ್ತಿದ್ದಾರೆ. ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಧಿಕಾರಿಗಳ ಚೆಲ್ಲಾಟ. 6 ತಿಂಗಳ ಹಿಂದೆನೇ ಎಕ್ಸ್ಪೈರಿ ಆಗಿರುವಂಥ ಪ್ಯಾಕೆಟ್ಗಳು, 6 ತಿಂಗಳ ಹಿಂದೆ ಎಕ್ಸ್ಪೈರಿ ಆಗಿರುವಂಥ ಪ್ಯಾಕೆಟ್ಗಳನ್ನು ಸರಬರಾಜು ಮಾಡಲಾಗಿದೆ. ಬೆಳಗಾವಿಯ 3 ಅಂಗನವಾಡಿ ಕೇಂದ್ರಗಳಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ಕನ್ನಡ ಪರ ಹೋರಾಟಗಾರ್ತಿ ಕಸ್ತೂರಿ ಭಾವಿ ಆರೋಪವನ್ನು ಮಾಡ್ತಾ ಇದ್ದಾರೆ. ಹುಳ ಬಿದ್ದ ರವೆ, ಅವಧಿ ಮುಗಿದ ಸಜ್ಜೆ, ಲಡ್ಡು, ಸಾಂಬಾರ್ ಪುಡಿ ಇದನ್ನು ಸರಬರಾಜು ಮಾಡಲಾಗಿದೆ. 6 ತಿಂಗಳ ಹಿಂದೆನೇ ಎಕ್ಸ್ಪೈರ್ ಆಗಿರುವಂಥ ಪ್ಯಾಕೆಟ್ಗಳು ಅವು. 2025 ಅಕ್ಟೋಬರ್ನಲ್ಲಿ ಎಕ್ಸ್ಪೈರಿ ಆಗಿರುವಂಥ ಮಿಲೆಟ್ ಲಡ್ಡು ಈಗ ವಿತರಣೆ ಮಾಡಲಾಗ್ತಾ ಇದೆ. ಅಧಿಕಾರಿಗಳು, ಅಂಗನವಾಡಿ ಸಹಾಯಕಿಯರ ವಿರುದ್ಧ ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರದಲ್ಲೇ ಕಂಡು ಬರ್ತಾ ಇದೆ ಎಕ್ಸ್ಪೈರಿ ಆಗಿರುವಂಥ ಮಿಲೆಟ್ ಲಡ್ಡುಗಳು. ಏನು ಉತ್ತರಿಸ್ತಾರೆ ಇದಕ್ಕೆ? ಅಧಿಕಾರಿಗಳ ಬೇಜವಾಬ್ದಾರಿ ಮತ್ತು ಇವರಿಗೆ ಅವರ ಒಂದು ಇಲಾಖೆಯಲ್ಲಿ ಎಷ್ಟು ಮಟ್ಟಿಗೆ ಹಿಡಿತ ಇದೆ ಅನ್ನುವಂಥದ್ದು ಕೂಡ ಗೊತ್ತಾಗ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಕಾಂತ್ ಸುಗಂಧಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಚಂದ್ರಕಾಂತ್, ನೋಡ್ತಾ ಇದ್ದೀವಿ ಆರೋಪಗಳು ಕೇಳಿ ಬರ್ತಾ ಇದೆ. ಎಕ್ಸ್ಪೈರಿ ಆಗಿರುವಂಥದ್ದು, ಅದು 6 ತಿಂಗಳ ಹಿಂದೆನೇ ಎಕ್ಸ್ಪೈರಿ ಆಗಿರುವಂಥ ಲಡ್ಡುಗಳನ್ನೆಲ್ಲ ಹಂಚಲಾಗ್ತಾ ಇರುವಂಥದ್ದು. ಅಂದರೆ ಇದನ್ನು ತಿಂದಿದ್ದಾರಾ ಮಕ್ಕಳುಗಳು? ಹಂಚಲಾಗಿದೆಯಾ ಈಗ ಆಲ್ರೆಡಿ? ಏನು ಮಾಹಿತಿ ಸಿಗ್ತಾ ಇದೆ? ಏನಂತ ಆರೋಪ ಕೇಳಿ ಬರ್ತಾ ಇದೆ? ಪೃಥ್ವಿರಾಜ್, ಬೆಳಗಾವಿ ತಾಲೂಕಿನ ಬಿಜ್ಗರಣಿ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರದಲ್ಲಿ ಈ ರೀತಿ ಒಂದು ಆರೋಪಕ್ಕೆ ಬಂದಿರತಕ್ಕಂಥದ್ದು. ಏನು ಮಕ್ಕಳ ಪೌಷ್ಟಿಕತೆಗಾಗಿ ಏನು ಮಿಲೆಟ್ಸ್ ಲಡ್ಡುವನ್ನು ವಿತರಣೆ ಮಾಡಲಾಗಿತ್ತು. ಆ ಏನು ಎಕ್ಸ್ಪೈರ್ ಆದಂತಹ ಲಡ್ಡು ಏನು ವಸ್ತುವನ್ನು ಉಪಯೋಗಿಸಿ ಲಡ್ಡು ತಯಾರು ಮಾಡಿ ಏನು ಮಕ್ಕಳಿಗೆ ವಿತರಣೆ ಮಾಡಿದ್ದಾರೆ ಅಂತಕ್ಕಂಥ ಗಂಭೀರ ಆರೋಪಗಳು ಕೇಳಿ ಬಂದಿರತಕ್ಕಂಥದ್ದು. ಸ್ವತಃ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಈ ರೀತಿ ಆಗಿದೆ ಅಂತಕ್ಕಂಥದ್ದು ಈಗ ಗೊತ್ತಾಗ್ತದೆ. ಈ ಬಗ್ಗೆ ಏನು ಬೆಳಗಾವಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಉಪನಿರ್ದೇಶಕ ಚೇತನ್ ಅವರು ಸ್ಪಷ್ಟನೆ ಕೊಡುವಂತ ಕೆಲಸವನ್ನ ಮಾಡಿರ್ತಕ್ಕಂಥದ್ದು. ಇದು ಹಳೆಯ ವಿಡಿಯೋಗಳು ಉದ್ದೇಶಪೂರ್ವಕವಾಗಿ ಏನು ನಮ್ಮ ವಿರುದ್ಧ ಈ ರೀತಿ ಷಡ್ಯಂತ್ರವನ್ನ ಮಾಡಲಾಗ್ತಿದೆ ಅಂತಕ್ಕಂಥ ಆರೋಪವನ್ನ ಮಾಡಿದ್ದಾರೆ. ಮತ್ತು ಈ ಇತ್ತೀಚೆಗೆ ಏನು ಅಂತಂದ್ರೆ ಇದೇ ತಿಂಗಳು 2 ಬಾರಿ ಆ ಒಂದು ಅಂಗನವಾಡಿ ಕೇಂದ್ರಕ್ಕೆ ಅಧಿಕಾರಿಗಳು ಭೇಟಿ ನೀಡಿದಂತಹ ಫೋಟೋ ವಿಡಿಯೋನು ಕೂಡ ಈಗ ಸದ್ಯ ರಿಲೀಸ್ ಮಾಡೋರಿದ್ದಾರೆ. ಇನ್ನು ಕೆಲವೇ ಹೊತ್ತಲ್ಲಿ ಚೇತನ್ ಈ ಬಗ್ಗೆ ಒಂದು ವಿಡಿಯೋವನ್ನ ಒಂದು ಫೋಟೋವನ್ನ ಕೊಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಒಟ್ಟಾರೆ ಏನು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವ ಲಕ್ಷ್ಮೀ ಹೆಬ್ಬಾಳ್ಕರ್ ಕ್ಷೇತ್ರದಲ್ಲಿ ಈ ರೀತಿ ಡೇಟ್ ಬಾರ್ ಆಗಿರ್ತಕ್ಕಂತಹ ಅಂದ್ರೆ ಅವಧಿ ಮುಗಿದಂತಹ ಏನು ಲಡ್ಡುವನ್ನ ವಿತರಣೆ ಮಾಡಿದಂತಹ ಆರೋಪ ಕೇಳಿ ಬಂದಿರತಕ್ಕಂಥದ್ದು. ಈ ಆರೋಪಗಳ ಬಗ್ಗೆ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಈಗ ಸ್ಪಷ್ಟನೆಯನ್ನ ನೀಡುವಂತ ಹಂತಕ್ಕೆ ತಲುಪಿರ್ತಕ್ಕಂಥದ್ದು. ಇದು ಕೇವಲ ಬೆಳಗಾವಿ ಅಲ್ಲದೆ ರಾಜ್ಯದ ಅನೇಕ ಕಡೆಗಳಲ್ಲಿ ಈ ರೀತಿ ಘಟನೆಗಳು ಇತ್ತೀಚೆಗೆ ವರದಿ ಆಗ್ತಕ್ಕಂಥದ್ದು. ಮಹಿಳೆ ಏನು ಮಕ್ಕಳು ಮಕ್ಕಳ ಪೌಷ್ಟಿಕತೆ ಹೆಚ್ಚು ಮಾಡಕ್ಕೆ ಈ ರೀತಿ ಮಿಲೆಟ್ ಮಿಕ್ಸ್ ಅನ್ನ ಏನು ಕೊಳ್ಳಲಾಗ್ತಿತ್ತು. ಮತ್ತು ಅನೇಕ ಕಡೆಗಳಲ್ಲಿ ಮಿಲೆಟ್ ಮಿಕ್ಸ್ ಈ ಲಡ್ಡುವನ್ನ ಕೊಡುವಂತಹ ಪ್ರಕ್ರಿಯೆಯನ್ನು ಕೂಡ ರದ್ದು ಮಾಡಿರ್ತಕ್ಕಂಥದ್ದು. ಇದು ಕೂಡ ಸಾಕಷ್ಟು ಆಕ್ರೋಶಕ್ಕೆ ಸದ್ಯ ಕಾರಣವಾಗಿದೆ. ಮತ್ತು ಈಗ ಈ ಒಂದು ಪ್ರಕರಣದ ಬಗ್ಗೆ ಏನು ಇಲಾಖೆ ಯಾವ ರೀತಿ ಸ್ಪಷ್ಟನೆ ಕೊಡುತ್ತೆ ಮತ್ತು ಅಲ್ಲಿ ಭೇಟಿ ಕೊಟ್ಟ ಸಂದರ್ಭದಲ್ಲಿ ನಡೆದ ಘಟನೆ ಏನು ಅನ್ನೋದ್ರ ಬಗ್ಗೆ ಈಗ ವಿವರಣೆಯನ್ನ ನೀಡಲಿದ್ದಾರೆ ಪೃಥ್ವಿರಾಜ್. ಚಂದ್ರಕಾಂತ್, ಇದು ಈ ವಿಚಾರಗಳು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಗಮನಕ್ಕೆ ಬಂದಿದೆಯಾ? ಈ ಆರೋಪಗಳನ್ನ ಮಾಡಲಾಗ್ತಾ ಇದೆಯಲ್ಲ, ಅದರ ಜೊತೆಗೆ ಈ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಧಿಕಾರಿಗಳಿಗೆ ಏನು ಉತ್ತರ ಕೊಡ್ತಾ ಇದ್ದಾರೆ ಎಕ್ಸ್ಪೈರಿ ಆಗಿರುವಂಥ ಲಡ್ಡುಗಳನ್ನ ಪ್ಯಾಕೆಟ್ಗಳನ್ನು ಹಂಚಲಾಗಿರುವಂಥ ವಿಚಾರದ ಬಗ್ಗೆ? ಪೃಥ್ವಿರಾಜ್ ಏನಂತಂದ್ರೆ ಈಗ ವಿಡಿಯೋಗಳಲ್ಲಿ ಸ್ಪಷ್ಟವಾಗಿ ಗೊತ್ತಾಗುತ್ತಂದ್ರೆ ಆಗಸ್ಟ್ 2025ಕ್ಕೆ ಆ ಒಂದು ಲಡ್ಡುವಿನ ಅವಧಿ ಮುಗ್ದಿರುತ್ತೆ. ಬಳಿಕ ಆ ಲಡ್ಡುವನ್ನು ವಿತರಣೆ ಮಾಡಿದ್ದಾರೆ ಅಂತಕ್ಕಂಥ ಗಂಭೀರ ಆರೋಪ ಇರತಕ್ಕಂಥದ್ದು. ಈ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕ ಚೇತನ್ ಅವರು 2 ಬಾರಿ ಆ ಒಂದು ಬಿಜ್ಗರಣಿಯ ಯಾವ ಅಂಗನವಾಡಿ ಕೇಂದ್ರದಲ್ಲಿ ಆರೋಪ ಕೇಳಿ ಬಂದಿತ್ತು ಅಲ್ಲಿಗೆ ನಾನು ಭೇಟಿ ಕೊಟ್ಟಿದ್ದೇನೆ ಅಂತಕ್ಕಂಥ ಮಾಹಿತಿಗಳನ್ನು ಹಂಚಿಕೊಂಡಿದ್ದಾರೆ. ಜೊತೆಗೆ ಏನು ಅಂತಂದ್ರೆ ಈ ಉದ್ದೇಶಪೂರ್ವಕವಾಗಿ ಈ ಒಂದು ಅಪಪ್ರಚಾರವನ್ನ ಮಾಡಲಾಗುತ್ತಾ ಮತ್ತು ಇದರಿಂದ ಯಾರಿದ್ದಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಅವರು ಪತ್ತೆ ಹಚ್ಚುವ ಕೆಲಸವನ್ನ ಸದ್ಯ ಮಾಡಲಾಗ್ತಕ್ಕಂಥದ್ದು. ಒಟ್ಟಾರೆ ಏನು ಮಕ್ಕಳ ವಿಚಾರದಲ್ಲಿ ಈ ರೀತಿ ಗೊಂದಲ ಆದರೆ ಅದು ಪೋಷಕರಿಗೂ ಕೂಡ ಪರಿಣಾಮ ಬೀರುವಂತಹ ಸಾಧ್ಯತೆ ಇದೆ. ಈ ನಿಟ್ಟಿನಲ್ಲಿ ಈಗ ಇಲಾಖೆ ಎಚ್ಚೆತ್ತುಕೊಳ್ಬೇಕಿದೆ ಪೃಥ್ವಿರಾಜ್. ಓಕೆ, ಈಗ ಪೋಷಕರೆಲ್ಲ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ? ಅವ್ರು ಏನಾದರೂ ಪ್ರಶ್ನೆ ಮಾಡ್ತಾ ಇದ್ದಾರಾ ಅಧಿಕಾರಿಗಳನ್ನ? ಮತ್ತು ಯಾರಾದರೂ ಅಟ್ಲೀಸ್ಟ್ ಹೋಗ್ಬಿಟ್ಟು ಅಲ್ಲಿ ಚೆಕ್ ಮಾಡ್ತಾ ಇದ್ದಾರಾ ಅದನ್ನ? ಈ ರೀತಿಯಾಗಿ ಎಲ್ಲ ಕಡೆನೂ ಕೂಡ ಸರಬರಾಜಾಗಿದೆ ಪ್ಯಾಕೆಟ್ಗಳು ಅನ್ನುವಂಥದ್ರ ಬಗ್ಗೆ?
ಪೃಥ್ವಿರಾಜ್, ಈ ಒಂದು ಲಡ್ಡು ಏನಿದೆ ಇದು ಮಕ್ಕಳ ಪೌಷ್ಟಿಕಾಂಶವನ್ನು ಹೆಚ್ಚು ಮಾಡೋಕ್ಕೆ ವಿತರಣೆಯನ್ನು ಮಾಡಲಾಗುತ್ತೆ ಮತ್ತು ಅನೇಕ ಕಡೆ ಜಿಲ್ಲೆಗಳಲ್ಲಿ ಈ ಒಂದು ಲಡ್ಡು ವಿತರಣೆಯೂ ಕೂಡ ಆಗಿಲ್ಲ ಮತ್ತು ಇತ್ತೀಚೆಗೆ ನಿಂತು ಹೋಗಿದೆ ಅಂತಕ್ಕಂಥ ಮಾಹಿತಿಗಳು ಇರ್ತಕ್ಕಂಥದ್ದು. ಈಗ ಡೇಟ್ ಮುಗಿದ ಬಳಿಕ, ಅವಧಿ ಮುಗಿದ ಬಳಿಕ ಕೂಡ ಲಡ್ಡು ವಿತರಣೆ ಏನಾಗಿದೆ ಆ ಬಗ್ಗೆ ಒಂದು ತನಿಖೆಯನ್ನು ಕೂಡ ಇನ್ನು ಇಲಾಖೆಯಿಂದ ಮಾಡಬೇಕಿದೆ. ಹೀಗಾಗಿ ಏನು ಘಟನೆ ನಡೆದಂತಹ ಅಂಗನವಾಡಿ ಕೇಂದ್ರಕ್ಕೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರು ಕೂಡ ಭೇಟಿ ಕೊಟ್ಟಿದ್ದಾರೆ. ನಾನು ಭೇಟಿ ಕೊಟ್ಟ ಸಂದರ್ಭದಲ್ಲಿ ಆ ರೀತಿ ಯಾವುದೇ ರೀತಿ ಏನು ವಿತರಣೆಯ ಬಗ್ಗೆ ನನಗೆ ಮಾಹಿತಿ ಇಲ್ಲ ಅಂತಕ್ಕಂಥ ಸದ್ಯ ಅವರ ಹೇಳಿಕೆ ಆಗಿರ್ತಕ್ಕಂಥದ್ದು. ಒಟ್ಟಾರೆ ಈ ಬಗ್ಗೆ ಒಂದು ತನಿಖೆಯನ್ನು ಮಾಡಬೇಕಿದೆ ಮತ್ತು ಸಚಿವರ ಗಮನಕ್ಕೆ ಈ ವಿಚಾರ ಇದೆಯಾ ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಕುತೂಹಲ ಮೂಡಿದೆ. ಯಾಕಂದ್ರೆ ಬೆಳಗಾವಿಯ ಗ್ರಾಮೀಣ ಕ್ಷೇತ್ರದ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ಕ್ಷೇತ್ರದಲ್ಲಿ ಈ ರೀತಿ ಘಟನೆ ಆಗಿದ್ರಿಂದ ಈಗ ಹಿರಿಯ ಅಧಿಕಾರಿಗಳಿಗೆ ಯಾವ ರೀತಿ ಸೂಚನೆಯನ್ನು ಕೊಡ್ತಾರೆ ಮತ್ತು ಇಡೀ ರಾಜ್ಯಾದ್ಯಂತ ಇದು ಮಿಲೆಟ್ ಲಡ್ಡು ವಿತರಣೆಯಲ್ಲಿ ಏನಾದರೂ ಬದಲಾವಣೆ ಆಗುತ್ತಾ ಅಂತಕ್ಕಂಥದ್ದು ಈಗ ಕಾದು ನೋಡ್ಬೇಕಿದೆ. ಪೃಥ್ವಿರಾಜ್, ಓಕೆ, ಧನ್ಯವಾದ ಚಂದ್ರಕಾಂತ್ ನಿಮ್ಮೆಲ್ಲ ಮಾಹಿತಿಗಾಗಿ. ಇದೇ ವಿಚಾರ